ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನು ಇವತ್ತು ಜಾತ್ರೆಗೆ ಹೋಗ್ತಿದ್ದೀನಿ. ಇದಕ್ಕಿಂತ ಮೊದಲು ಒಂದು ಜಾತ್ರೆ ವಿಡಿಯೋ ಮಾಡಿದ್ದೆ, ಅದು ನನ್ನ ಫಸ್ಟ್ ವಿಡಿಯೋ ಆಗಿತ್ತು. ಇದು ನನ್ನ 2ನೇ ವಿಡಿಯೋ. ಇವತ್ತು ಕೂಡ ನಮ್ಮ ಊರಲ್ಲಿ ಜಾತ್ರೆ ಇದೆ. ಸೊ ನಡೀರಿ ಹೋಗೋಣ, ಹೇಗಿದೆ ಅಂತ ನೋಡೋಣ. ಎಷ್ಟಾಗುತ್ತೋ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೊತೀನಿ. ಇಲ್ಲಿ ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ಮೊದಲಿಗೆ ನೋಡಿ, ನಮ್ಮೂರು ದೇವಸ್ಥಾನ ನಿನ್ನೆ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ. ಎಲ್ಲ ಭೈರವನಾಥ್ ಸ್ವಾಮಿ ಆಶೀರ್ವಾದ ತಗೊಳ್ಳಿ ನೀವು ಕೂಡ. ಅವ್ರನ್ನ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಒಮ್ಮೆ ಫುಲ್ ದ್ರಾಕ್ಷಿನೇ ಇಟ್ಬಿಟ್ಟು ಅಲಂಕಾರ ಮಾಡಿರ್ತಾರೆ, ಒಮ್ಮೆ ಇಲ್ಲಾಂದರೆ ಹೂವಿಂದ ಅಲಂಕಾರ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇವು ನಮ್ಮೂರಲ್ಲಿ ದೇವಸ್ಥಾನ. ಇಲ್ಲಿ ನಾನು ನನ್ನ ಹಸ್ಬೆಂಡ್ದು ಕ್ಲಿಪ್ ತೊಗೊಂಡೆ ಅಷ್ಟೇ. ಇಲ್ಲಿ ನನ್ನ ಮಗಂದು ಕ್ಲಿಪ್ ತೊಗೊಂಡೆ. ಇಲ್ಲಿ ನಾನು ಏನಾದರೂ ತಿನ್ಬೇಕಂತ ಬಂದಿದ್ದೆವು. ಇಲ್ಲಿ ನನ್ನ ಮಗನ್ನ ನೋಡ್ರಿ, ನನ್ನ ಮಗ ಅಂದ್ರೆ ಗಾಡಿನ ಕೆಳಗೆ ಇಡ್ತಾನೆ ಇಲ್ಲ. ಇಲ್ಲಿ ನನ್ನ ಮಗಳನ್ನ ನೋಡಿ, ನಾನು ಎಷ್ಟು ಚೆನ್ನಾಗಿ ಅವಳ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದಿದ್ದೆ. ಎಲ್ಲ ಇದೇ ರೀತಿ ಮಾಡ್ಕೋತಾಳೆ. ಎಲ್ಲಿ ಹೋದರೂ ಕೂಡ ಅವಳು ಹೇರ್ನ ಇದೇ ರೀತಿ ಮಾಡ್ಕೋತಾಳೆ. ಇಲ್ಲಿ ನಾವು ಇಲ್ಲಿ ಟ್ರೈನಲ್ಲಿ ಕುಂದಿರಿಸಿದ್ದೇವೆ ಅವರಿಬ್ಬರಿಗೂ ಕೂಡ. ಫಸ್ಟ್ ಟೈಮ್ ಅವರು ಇಂಥ ಟ್ರೈನಲ್ಲಿ ಅವ್ರು ಕುಂತಿರೋದು. ತುಂಬ ಎಂಜಾಯ್ ಮಾಡಿದ್ರು ಅವ್ರು ಮಾತ್ರ, ಸಖತ್ ಎಂಜಾಯ್ ಮಾಡಿದ್ರು ನನ್ನ ಮಕ್ಕಳು ಇವತ್ತು. ಸೊ ಅದು ಆದ ನಂತರ ನಾನು ಮನೆಗೆ ಹೋಗ್ಬಿಟ್ಟೆ. ಮತ್ತೇನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗಲ್ಲಿ. ಮನೆಗೆ ಹೋಗಿ ನಿಮ್ಗೆ ತೋರಿಸ್ತೀನಿ ಅಂತ ನಾನು ಏನೇನು ತಂದಿದ್ದೇನೆ. ಜಾತ್ರೆಯಲ್ಲಿ ಮಾತ್ರ ಸಖತ್ ಎಂಜಾಯ್ ಮಾಡಿದೆವು ನಾವು ಇವತ್ತು. ಸೊ ಅದಾದ ನಂತರ ಮನೆಗೆ ಬಂದ್ವಿ. ಇಲ್ಲಿ ನಾನು ಮಾತಾಡಿಕೊಂಡು ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದೆ, ಆದರೆ ನನ್ನ ಮಕ್ಕಳು ಸೌಂಡ್ ಬರ್ತಿತ್ತು. ಅದಕ್ಕೆ ಅದನ್ನು ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ರೆಕಾರ್ಡ್ ಇಲ್ಲಿ ಕೊಡ್ತಾ ಇದ್ದೇನೆ. ಇಲ್ಲಿ ಏನು ಮಾತಾಡಿನಂತ ಕೂಡ ನನಗೆ ನೆನಪಿಲ್ಲ. ಸೊ ತೋರಿಸ್ತೇನೆ ನಿಮಗೆ ಇವಾಗ ಏನೇನು ತಂದಿದ್ದೇನೆ ಅಂತ. ಮೊದಲಿಗೆ ಇದು ನೆಕ್ಲೆಸ್ ತಂದಿದ್ದೇನೆ. ಇದು ನಮ್ಮ ತಂಗಿಗೋಸ್ಕರ ತಂದಿದ್ದೇನೆ. ಸೊ ಇದು ಬಂದುಬಿಟ್ಟು 215 ಏನೋ ಕೊಟ್ಟೆ. ಚೆನ್ನಾಗಿದೆ ಅಲ್ವಾ, ಹೆವಿ ಇದೆ. ಸೊ ಅದು ಆದ ನಂತರ ಮೇಕಪ್ದು ಸ್ಪಂಚ್ ಬರುತ್ತೆ ನೋಡಿ, ಇದು ಇಲ್ಲಿ ತೋರಿಸ್ತೀನಿ ನಾನು. ಈ ಮೇಕಪ್ ಸ್ಪಂಚನ್ನು ತೊಗೊಂಡೆ. ಜಸ್ಟ್ ಇದು 15 ರೂಪೀಸ್. 4 ಮೇಕಪ್ದು ಸ್ಪಂಚ್ ಇದೆ. ನಾನು ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಒಂದು ಜಾತ್ರೆಗೆ ಹೋಗಿದ್ದೆ, ಅಲ್ಲಿ ನಾನು ತುಂಬ ತೊಗೊಂಡಿದ್ದೆ. ಅದಾದ ನಂತರ ಇಲ್ಲಿ ಬಾಟಲ್ ತೊಗೊಂಡಿದ್ದೇನೆ ಒಂದು. ಇದಕ್ಕೂ ಕೂಡ 16 ರೂಪಾಯಿ ಕೊಟ್ಟಿದ್ದೇನೆ. ಸೊ ಇದು ಆದ ನಂತರ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು ತುಂಬ ಅವಸರದಲ್ಲಿ ವಿಡಿಯೋ ಮಾಡ್ತಿದ್ದೆ, ಯಾಕಂದರೆ ನನಗೆ ಇನ್ನೂ ಅಡುಗೆ ಮಾಡೋದಿತ್ತು. ಆನಂತರ ಇದು ಬೆಳೆ ತೊಗೊಂಡೆ ಡೈಲಿ ಯೂಸಿಗೆ ಅಂತ ನನಗೋಸ್ಕರ. ಅದು ಆದ ನಂತರ ಇಲ್ಲಿ ನೀವು ಅನ್ಬೋದು ತಿನ್ಕೊಂಡೇ ಬಂದಿರಿ ಮತ್ತು ಮನೆಗೆ ಹೋಗಿ ಊಟ ಮಾಡ್ತೀರ ಅಂತ. ನಮ್ಮ ಅತ್ತೆ ಮಾಮನ ಕೂಡ ಮನೇಲಿದ್ದಾರೆ, ಅವ್ರಿಗೋಸ್ಕರ ಮಾಡಬೇಕಲ್ವ, ಅದಕ್ಕೆ. ಸೊ ಇಲ್ಲಿ ನಾನು ಇನ್ನೊಂದು ಸೆಟ್ ಬಳೆ ತೊಗೊಂಡಿದ್ದೇನೆ. ಈ ಬಳೆ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು, ತುಂಬಾ ಲೈಕ್ ಆಯಿತು. ನೋಡ್ಬೋದು ನೀವು ವಿಡಿಯೋದಲ್ಲಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಇದು ರಿಯಲ್ ತುಂಬಾ ಚೆನ್ನಾಗಿದೆ. ಈ ಬಳೆ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು, ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಸೊ ಇದೊಂದು ಸೆಟ್ ನಾನು ಬಳೆ ತೊಗೊಂಡೆ. ಬಾಟಲ್ನ ಸೈಡ್ಗೆ ಇಟ್ಬಿಡ್ತೀನಿ ಮೊದಲಿಗೆ. ಆನಂತರ ಮತ್ತೆ ಇದು ಕ್ಲಿಪ್ ತೊಗೊಂಡೆ, ನನಗೆ ಡೈಲಿ ಯೂಸ್ ಆಗುತ್ತೆ ನನಗೂ ನನ್ನ ಮಗಳಿಗೂ ಅಂತ. ಅದು ಆದ ನಂತರ ಮೊದಲು ನನ್ನ ಹೋದ ತಿಂಗಳು ನಾನು ಜಾತ್ರೆಗೆ ಹೋಗಿದ್ದೆ, ಅಲ್ಲಿ ಸಖತ್ ತೊಗೊಂಡಿದ್ದೆ ನಾನು. ಈ ಕ್ಲಿಪ್ ನೋಡಿ ನನ್ನ ಮಗಳಿಗೋಸ್ಕರ ತೊಗೊಂಡು ಎಷ್ಟು ಚೆನ್ನಾಗಿದೆ ಅಲ್ವಾ. ಬಟರ್ಫ್ಲೈ ಸ್ಟೈಲ್ ತುಂಬಾ ಚೆನ್ನಾಗಿ ಲುಕ್ ಕಾಣುತ್ತೆ. ನಾನು ಅವಳಿಗೆ ಹೇರ್ ಸ್ಟೈಲ್ ಮಾಡಿ ಹಾಕಿದೆ ಅಂದರೆ ಹಾಕೋ ಪ್ರಯೋಜನ ಇಲ್ಲ, ಅವ್ರು ಚೆನ್ನಾಗಿ ಇಟ್ಕೊಳ್ಳಲಿ. ಆದ ನಂತರ ಒಂದು ಬೋ ತೊಗೊಂಡಿದ್ದೆ. ಅದು ಆದ ನಂತರ ಇದು ಒಂದು ನೆಕ್ಲೆಸ್ ತೊಗೊಂಡಿನಿ ನನ್ನ ಮಗಳಿಗೋಸ್ಕರ. ಎಷ್ಟು ಚೆನ್ನಾಗಿ ಕಾಣ್ತಾಳಲ್ವ, ಇದು ಹಾಕೋಕ್ಕೆ ಅವಳು ಸಖತ್ ಚೆನ್ನಾಗಿದೆ. ಸೊ ಅದು ಆದ ನಂತರ ನಾನು ಈ ರೀತಿ ಕ್ಲಿಪ್ಸ್ನ ತೊಗೊಂಡಿದ್ದೇನೆ. ಇದು ಕೂಡ ಯೂಸ್ ಆಗುತ್ತೆ ಯಾವಾಗಾದರೂ, ನಾನೇನು ಜಾಸ್ತಿ ಯೂಸ್ ಮಾಡಲ್ಲ, ತೊಗೋಬೇಕಂತ ತೊಗೊಂಡೆ. ಆನಂತರ ನಾನು ಇದು ನನ್ನ ಮಗಳಿಗೋಸ್ಕರ ಬಳೆ ತೊಗೊಂಡಿದ್ದೇನೆ ನೋಡಿ. ಏನಿಲ್ಲ ಅಂದರೂ ಒಂದು ಬಾಕ್ಸ್ ಬಳೆನ ಇಟ್ಟಿದ್ದೇನೆ, ಎಲ್ಲಿ ಹೋಗೋದಿಲ್ಲ ಅಲ್ವಾ, ಹಾಕೋದು ಇಲ್ಲ, ತೊಗೋತಾನೆ ಇರ್ತೀನಿ. ಆನಂತರ ಇದು ಬೋ ತೊಗೊಂಡಿದ್ದೇನೆ ಆಕೆಗೆ ಡೈಲಿ ಯೂಸಿಗೆ ಸ್ಕೂಲ್ಗೆ ಹೋಗುವಾಗ. ಮತ್ತು ಈ ರೀತಿ ಬ್ಲೂನ ತೊಗೊಂಡಿದ್ದೇನೆ, ಬೋನ. ಆನಂತರ ಈ ರೀತಿ ಕ್ಲಿಪ್ನ ತೊಗೊಂಡಿದ್ದೇನೆ, ನೋಡ್ಬೋದು ಇಲ್ಲಿ. ಇದು ಕೂಡ ಬಳೆನೇ ಅವಳಿಗೋಸ್ಕರ. ವಿಡಿಯೋದಲ್ಲಿ ಏನೂ ಕ್ಲಿಯರ್ ಬಂದಿಲ್ಲ ಈ ಬಳೆ. ಮತ್ತು ಇದು ನನಗೋಸ್ಕರ ತೊಗೊಂಡಿದ್ದೇನೆ, ಎರಡೇ ಇವು. ಇದು ಪ್ರೈಸು 15. ಮತ್ತು ಇದು ಟೇಲರಿಂಗ್ ಕೆಲಸಕ್ಕೋಸ್ಕರ ಇದನ್ನು ತೊಗೊಂಡಿದ್ದೇನೆ. ಇದು ಯೂಸ್ ಬರುತ್ತೆ ನಂಗೆ, ಪಿನ್ಸು ಸ್ಟಿಚ್ ಮಾಡುವಾಗ, ಕಟ್ ಮಾಡುವಾಗದು, ಅದಕ್ಕಾಗಿ ಇದನ್ನು ತೊಗೊಂಡೆ. ಇದು ಬಿಚ್ಚಿತ್ತು, ಅದೇ ಹಾಕ್ತಿದ್ದೆ. ಸೊ ಅದು ಆದ ನಂತರ ನನ್ನ ಮಕ್ಕಳು ತೊಗೊಂಡಿದ್ದಾರೆ ನೋಡಿ. ಹೀಗೆ ಮೊದಲಿಗೆ ಜಾತ್ರೆಗೆ ಹೋದ ನಂತರ ಇದೇ ಬೇಕು. ಆನಂತರ ಇದು ನನ್ನ ಮಗಳಿಗೆ ತೊಗೊಂಡಿದ್ದಾಳೆ, ಅವಳು ಡಾಕ್ಟರ್ ಆಗ್ತೀನಮ್ಮ ನಾನು ಅಂತ ಹೇಳಿಬಿಟ್ಟು. ಅದು ಆದ ನಂತರ ನನ್ನ ಮಗ ಈ ಗಾಡಿ ಇದರಲ್ಲಿ ಅವನು ಇಟ್ಟು ಫಿದಾ ಆಗಿದ್ದಾನೆ ಅಂದರೆ ವಿಡಿಯೋದಲ್ಲಿ ತೋರಿಸ್ತೀನಿ ತಾವಪ್ಪ ಅಂದರೂ ಕೊಡುತ್ತಾ ಇರಲಿಲ್ಲ. ಹೇಗೋ ನಾನು ಮ್ಯಾನೇಜ್ ಮಾಡಿಬಿಟ್ಟು ತೊಗೊಂಡೆ.
ಹೇಳಿ ನಂದು ಇವತ್ತಿನ ಶಾಪಿಂಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ಕೂಡ ಸಪೋರ್ಟ್ ಮಾಡಿ. ಇದೇ ರೀತಿ ನಾನು ವ್ಲಾಗಿಂಗು, ಫ್ಯಾಷನ್ ಬಗ್ಗೆ ಮತ್ತು ಸ್ಟಿಚಿಂಗ್ ಬಗ್ಗೆ ಮತ್ತು